ಈಗ ಬಾಬಾ ಪುಸ್ತಕ ಬಂತು ನೋಡಿ. ನಿಮ್ಮ ಪ್ರಶ್ನೆ ಸಾಯಿ ಉತ್ತರ ಶುರು ಮಾಡೋಣವಾ? ಓಕೆ. ಕೆಲವು ಸಲ ಗಡ್ಬಡಿಲಿ ಹಾಗಾಗತ್ತೆ. ರಜೆ ಇದ್ದರೆ ರಿಲ್ಯಾಕ್ಸ್ ಆಗಿರ್ತೀವಿ ಅಂತಲ್ಲ, ರಜೆಗೆ ರಜೆದೇ ಆದ ಟೆನ್ಷನ್ಸ್ ಇದೆ. ರಶ್ಮಿ ಮೈಸೂರು ಫಸ್ಟ್ ಕೇಳಿದ್ದಾರೆ. ಫಸ್ಟ್ ನಿಂದೆ ತೊಗೊಳ್ತಾ ಇದ್ದೀನಿ ರಶ್ಮಿ. ನಂಬರ್ 702 702 7+2 9 ರಶ್ಮಿ ನೋಡ್ತಾ ಇರು. ಬಾಬಾ ಏನು ಹೇಳ್ತಾರೆ? ನಿಮ್ಮಷ್ಟೇ ಕುತೂಹಲ ನನಗೂ ಸಹ ಇದೆ ರಶ್ಮಿ ಅವರೇ. 702ಕ್ಕೆ ಬಾಬಾ ಹೇಳ್ತಾ ಇದ್ದಾರೆ, ಎಲ್ಲಕ್ಕೂ ನಿನ್ನ ಮನಸ್ಸೇ ಕಾರಣವೆಂಬುದು ಮರೆಯಬೇಡ. ಭಾನುವಾರವೇ ಮನಸ್ಸಿಟ್ಟು ಗುರುವಾರದಂದು ಉಪವಾಸ ಮಾಡು ಅಂತ ಬರ್ತಾ ಇದೆ. ಉಪವಾಸ ಮಾಡಿದರೆ ಏನು ಬರುತ್ತೆ? ಬಾಬಾ ಉಪವಾಸ ಮಾಡೋಕ್ಕೆ ಹೇಳಲ್ಲಲ್ಲ ಅಂತ ನೀವು ಕೇಳ್ಬೋದು. ಈ ಪ್ರಶ್ನಾವಳಿಯ ಪುಸ್ತಕದಲ್ಲಿ ಪರಿಹಾರಾರ್ಥವಾಗಿ ಬಾಬಾ ಉಪವಾಸಕ್ಕೆ ಆಜ್ಞೆಯನ್ನು ಕೊಡ್ತಾರೆ. ದಯಮಾಡಿ ಕುಚೋದ್ಯವನ್ನು ಮಾಡಿ ಅಲ್ಲಿ ಸಚ್ಚರಿತಲ್ಲಿ ಹೇಳಿಲ್ಲ, ಇಲ್ಲಿ ಹೇಗೆ ಹೇಳ್ತಾರೆ ಅಂತ ಕೇಳಿದ್ರೆ ನನ್ನಲ್ಲಿ ಪ್ರೂಫ್ ಇಲ್ಲ. ಯಾಕಂದರೆ ಈ ಪುಸ್ತಕವನ್ನು ನಂಬಿ ಜೀವನದಲ್ಲಿ ಪರಿಹಾರವನ್ನು ಕಂಡುಕೊಳ್ತಾ ಇದ್ದೀವಿ ಅಲ್ವಾ. ರವಿ ಬಂಟ್ವಾಳದಿಂದ 119 ರವಿ ಸಮಸ್ಯೆ ಬರೆದಿದ್ದೀರಾ? ಸಮಸ್ಯೆ ಬರಿಬೇಡಿ ರವಿ, ಸಮಸ್ಯೆ ನಿಮ್ಮಲ್ಲೇ ಇರಲಿ. 119 ನಿಮ್ಮ ವಿಪತ್ತುಗಳು ತೊಲಗಬೇಕಾದರೆ ಸುಂದರಕಾಂಡದ 1ನೇ ಸರ್ಗವನ್ನು 48 ದಿನಗಳ ಕಾಲ ನಿಯಮದಿಂದ ಪಠಣ ಮಾಡಿ, ಆಗ ಶಾಂತಿ ಲಭಿಸುತ್ತದೆ. ಬಂತು ನೋಡಿ. 5 ವಿಷ್ಣು ಸಹಸ್ರನಾಮ 6 ಸುಂದರಕಾಂಡ. ಬಾಬಾ ತುಂಬ ಒಲವು. ಆಮೇಲೆ ಪರಿಹಾರಾರ್ಥವಾಗಿ ಬಾಬಾ ಅದನ್ನೇ ಯಾವಾಗಲೂ ಸೂಚಿಸ್ತಾರೆ. ಕೊಟ್ರಮ್ಮವರೇ 249 ನಮ್ಮ ಊರ ಹತ್ರ 249. ದಯಮಾಡಿ ಕ್ಷಮಿಸಿ ಕೊಟ್ರಮ್ಮವರೇ, ಕೇವಲ ಒಂದೇ ದಿವಸದ ಮಟ್ಟಿಗೆ ಹೊಸಪೇಟೆಗೆ ಬಂದು ಹೋದೆ. ನಾನು ಬಂದಿರೋ ಸಂದರ್ಭ ಚೆನ್ನಾಗಿರಲಿಲ್ಲ, ಅದಕ್ಕೋಸ್ಕರ ಬಸ್ ಕೊಟ್ಟೂರ ಮೇಲೆ ಹೋಯಿತು. ಸೊ ನೆಕ್ಸ್ಟ್ ಟೈಮ್ ಖಂಡಿತ ನೋಡೋಣ. ನೆಕ್ಸ್ಟ್ ಟೈಮ್ ಅಂತ ಪೋಸ್ಟ್ಪೋನ್ ಮಾಡ್ತಾ ಇಲ್ಲ, ಖಂಡಿತ ಬರ್ತೀವಿ. ನಿನ್ನ ಕಣ್ಣಿನ ಬಾಧೆ ತೊಲಗುವುದು 49 ದಿನಗಳು ನನ್ನ ವಿಭೂತಿಯನ್ನು ಧರಿಸಿ ಬಾಯಲ್ಲಿ ಹಾಕಿಕೋ. ನನ್ನ ಕಣ್ಬೇನೆ ಏನೂ ಇಲ್ಲಲ್ಲ ಸ್ವಾಮಿ ಅಂತ ಅನ್ಬೇಡಿ. ಕಣ್ಣು ಬೇನೆ ಅಂತ ನಿಮಗಿಲ್ಲಿ ಬಂದಿದೆ ಅಂದರೆ ನಿಮ್ಮ ಸಮಸ್ಯೆ ಏನಾರು ಅಲ್ವಾ. ಸಮಸ್ಯೆಗೆ ಕೆಲವು ಸಲ ಕಣ್ಣು ಬೇನೆ ಅಂತ ಹೇಳ್ತಾರೆ ಬಾಬಾ. ಬಟ್ ಕಣ್ಣು ಬೇನೆ ಇದ್ದವರಿಗೆ ಕೂಡ ಅಪ್ಲೈ ಆಗುತ್ತೆ. ಇದು 49 ದಿನಗಳು ನನ್ನ ವಿಭೂತಿಯನ್ನು ಬಾಯಲ್ಲಿ ಧರಿಸಬೇಕು. ನೋಡಿ, ಕೆಲವರು ಮಲ್ಕೊಳ್ಬೇಕಾದ್ರೆ ಹಾಕ್ಕೊಳ್ತಾರೆ ಬಾಯಲ್ಲಿ ಅಲ್ಲ, ಕೆಲವರು ಟ್ರಾವೆಲ್ ಮಾಡ್ಬೇಕಾದ್ರೆ ಅಥವಾ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಾಕ್ಕೊಳ್ತಾರೆ. ಬಾಬಾ ಉದಿ ಪರಿಕ್ರಮ ತುಂಬ ಚೆನ್ನಾಗಿ ಹೇಳಿದ್ದಾರೆ ಕೃಪ್ಲಾನಿಯವರು. ನಾವು ಸುಮ್ಮನೆ ಬ್ಲೈಂಡಾಗಿ ಫಾಲೋ ಮಾಡ್ತಾ ಇದ್ವಿ. ಉದಿಯನ್ನು ಯಾಕೆ ತೆಗೆದುಕೊಳ್ಬೇಕು, ಉದಿ ಯಾಕೆ ಅದಕ್ಕೆ ಬಾಬಾ ಅದನ್ನೇ ಚೂಸ್ ಮಾಡಿದ್ದಾರೆ, ಕೆಲವರಿಗೆ ಉದಿಯಾಗಿ ಸೊಲ್ಯೂಷನ್ ಯಾಕೆ ಕೊಡ್ತಾ ಇದ್ರು ಅಂತ ಆ ಬುಕ್ಕದಲ್ಲಿದೆ. ನನಗೆ ಗೊತ್ತಿರಲಾದ ವಿಚಾರ ಸಾಕಷ್ಟುಗಳು ಆ ಪುಸ್ತಕದಿಂದ ಗೊತ್ತಾಯಿತು ನನಗೆ. ಕೊಟ್ರಮೋರೆ ಆನ್ಸರ್ ಸಿಕ್ತು ಅಂದ್ಕೊಂಡಿದ್ದೀನಿ. ರವಿ ಕಿರಣ್ 174 174 ರವಿ ಮೈಸೂರಿಂದ ರವಿ ಭಾಳ ಕೇಳ್ತಾರೆ. ಇವ್ರು ಯಾವ ರವಿ ಕಿರಣ್ ಗೊತ್ತಿಲ್ಲ. ನಿನಗೆ ತಿಳಿಯದಿರುವ ಘಟನೆ ಜರುಗುವುದು, ಅದು ನನ್ನ ಕೃಪಾ ಕಟಾಕ್ಷದಿಂದ ಎಂದು ತಿಳಿ. ಯಾರೆಲ್ಲಿಯೂ ಅದನ್ನು ಹೇಳಬೇಡ, ಎಲ್ಲ ಒಳ್ಳೇದಾಗುತ್ತೆ. ನೋಡಿ, ಇದನ್ನು ಬ್ರೀಚ್ ಹಾಕ್ತಾ ಇದ್ದಾರೆ ಬಾಬಾ. ನಾವು ಕೆಲವು ಸಲ ಯಾರಿಗೂ ಹೇಳಬೇಡ ಅಂದಿದ್ದನ್ನೆಲ್ಲ ಹೇಳ್ಕೊಂಬರ್ತೀವಿ ಅಲ್ವಾ, ಅದು ಸಫಲವಾಗಲ್ಲ. ಬಾಬಾ ಹೇಳ್ತಾ ಇದ್ದಾರೆ, ನಿನಗೆ ತಿಳಿಲಾರ್ದು ಇರತಕ್ಕಂಥ ಒಂದು ಒಳ್ಳೆ ಘಟನೆ ನಿಮ್ಮ ಮನೆಯಲ್ಲಿ ನಡೆಯುತ್ತೆ, ಅದು ನನ್ನ ಕೃಪಾ ಕಟಾಕ್ಷದಿಂದ ಅಂತ ತಿಳ್ಕೊ ನೀನು ಅಂತ ಹೇಳ್ತಾ ಇದ್ದಾರೆ ರವಿಯವರೇ. ಬಟ್ ಅದನ್ನು ಯಾರ ಹತ್ರ ನೀನು ಹೇಳಬಾರ್ದಂತೆ, ಎಲ್ಲ ಒಳ್ಳೇದಾಗತ್ತೆ ಅಂತ ಹೇಳ್ತಾ ಇದ್ದಾರೆ ರವಿಯವರೇ. ನೆಕ್ಸ್ಟ್ ರಾಜು ಅವರು ಕುಂಬಳಗೌಡದಿಂದ ಮಾಡಿದ್ದಾರೆ 101. ಅಗೇನ್ 101 ಆಗಿದೆ, ತಿರ್ಗಿ ಅವ್ರು ರಿಪೀಟ್ ಕೇಳ್ತಾರೆ. ಒಬ್ಬರು ಒಂದು ಕೇಳಿರ್ತಾರೆ ಪಾಪ, ಇನ್ನೊಬ್ಬರು ಅದನ್ನೇ ಕೇಳ್ತಾರೆ. ನೀವು ಹಿಡಿದ ಕಾರ್ಯ ಪೂರ್ಣವಾಗುವುದು, ಅದಕ್ಕಾಗಿ ಸುಂದರಕಾಂಡವನ್ನು ಪಠಣ ಮಾಡಿ ಹನುಮಂತನ ಅನುಗ್ರಹಕ್ಕೆ ಪಾತ್ರರಾಗಿ ಮತ್ತು ನಿಶ್ಚಿತವಾಗಿ ಒಳ್ಳೆಯದಾಗುವುದು. ಸುಂದರಕಾಂಡ ಬಾಬಾ ಹೇಳ್ತಾ ಇದ್ದಾರೆ ರಾಜು ಅವರೇ. ನೀವು ಸೇಮ್ ಟೈಮ್ ಕೇಳಿದಿರಿ, ಲಾಸ್ಟ್ ಟೈಮ್ ಅದೇ ನಂಬರೇ ಕೇಳಿದಿರಿ, ಈ ಸಲ ಕೂಡ ಅದೇ ನಂಬರೇ ಕೇಳಿದಿರಿ. ಏನು ಸರ್ ಸೇಮ್ ಬಂತಲ್ಲ ಆನ್ಸರ್ ಅಂತ ಕೇಳಿದರೆ, ನಮ್ಮ ನಂಬರಿಗೂ ಆನ್ಸರ್ ಚೇಂಜ್ ಆಗೋಲ್ಲ ರಾಜು ಅವರೇ, ಆ ನಂಬರಿಗೆ ಅದೇ ಆನ್ಸರ್ ಇರುತ್ತೆ, ಆದ್ದರಿಂದ ಅದು ಸೇಮ್ ಬಂದಿದೆ. ಹೋಪ್ ಐ ಕ್ಲಿಯರ್ ಅಡಿವು ಅಂತ ಅಂದ್ಕೊಳ್ತೀನಿ. ನೆಕ್ಸ್ಟ್ ಸಮನ್ವಿತ 219. ಓಕೆ, ಊರು ಹೇಳಿಲ್ಲ, ಸಮನ್ವಿತ ಊರು ಹೇಳಬೇಕಮ್ಮ. 219 219. ನಿನ್ನನ್ನು ಆಧರಿಸುವವರು ಪೂರ್ವ ದಿಕ್ಕಿಂದ ಬರುವರು. ನೋಡಿ, ನಿಮಗೆ ರೆಸ್ಪೆಕ್ಟ್ ಇಲ್ಲ ಅಂತ ನೀವು ಒದ್ದಾಡಬೇಡಿ. ನಿಮಗಾಗಿ ರೆಸ್ಪೆಕ್ಟ್ ಕೊಡೋರು ದೇ ವಿಲ್ ಕಮ್ ಫ್ರಮ್ ಈಸ್ಟ್ ಅಂತ ಬಾಬಾ ಹೇಳ್ತಾ ಇದ್ದಾರೆ. ನಿಮ್ಮ ಸಮಸ್ಯೆ ಏನಂತ ನಿಮ್ಮಲ್ಲೇ ಇರ್ಬೋದು ಸಮನ್ವಿತ, ಅಥವಾ ಮನಸ್ಸಿನಲ್ಲಿ ಬಾಧೆ ಇರ್ಬೋದು, ನನಗೆ ಕೆಲವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ ಅಂತ ಒದ್ದಾಡಬೇಡ. ನಿಮಗೆ ರೆಸ್ಪೆಕ್ಟ್ ಕೊಡೋರು ಪೂರ್ವ ದಿಕ್ಕಿಂದ ಬರ್ತಾರೆ ಅಂತ ಬಾಬಾ ಹೇಳ್ತಾ ಇದ್ದಾರೆ. ಸುಚಿತ್ ಮೈಸೂರಿಂದ ಕೇಳಿದ್ದಾರೆ 403 ಅಣ್ಣ 4+3 7 ಅಂತ. ಹೌದು, 7 4 9 ಇವೆಲ್ಲ ಸರಿ ಬೆಸ ನಂಬರ್ಗಳು ಅಂತ ಹೇಳ್ತೀವಲ್ಲ ಹಾಗೆ. 403 ಸುಚಿತ್ ಅವರೇ ಬಾಬಾ ಹೇಳ್ತಾ ಇದ್ದಾರೆ, ಸಮಸ್ಯೆ ನಿಮ್ಮಲ್ಲೇ ಇದೆ. ಎಲ್ಲಕ್ಕೂ ಶ್ರೀ ಸಾಯಿ ಲೀಲಾಮೃತವನ್ನು ಪಠಣ ಮಾಡು, ಅಂದರೆ ಬಾಬಾ ಚರಿತ್ರೆಯನ್ನು ಓದು, ಅದು ನಿಮಗೆ ಪವಿತ್ರವನ್ನಾಗಿರಿಸಿ ನಿಮ್ಮ ಮನೆಯನ್ನು ಬಂಗಾರ ಮಾಡುತ್ತದೆ. ಅದು ನಿನ್ನ ಮನೆಯಲ್ಲೇ ಮಾಡು. ಬಾಬಾ ಹೇಳ್ತಾ ಇದ್ದಾರೆ, ನೀವು ಸಚ್ಚರಿತೆ ಓದಬೇಕಂತೆ.
ಲೀಲಾಮೃತ ಓದಬೇಕಂತೆ, ನಿಮ್ಮ ಮನಸ್ಸು ಬಂಗಾರ ಮಾಡ್ತಾರಂತೆ, ನಿಮ್ಮ ಮನೇನೂ ಬಂಗಾರ ಆಗುತ್ತಂತೆ. ನಿಜವಾಗ್ಲೂ ಗೋಲ್ಡ್ ಆಗತ್ತಾ? ಉಮೇಶ್ವರ್, ನಿಮ್ಮ ಪ್ರಶ್ನೆ ಸಾಯೋತ್ರಿ ನಮ್ಮ ಮನೆಗೆ ಗೋಲ್ಡ್ ಆಗಲಿಲ್ಲ ಅನ್ಬೇಡಿ. ಸಾಯಿ ಸಿಕ್ಕಿರೋದೇ ನಮಗೆ ಗೋಲ್ಡು. ಇಲ್ಲಿ ಬಾಬಾ ನಿಮ್ಮ ಮನೆ ಗೋಲ್ಡ್ ಆಗ್ತಾ ಇದೆ ಅಂತಂದರೆ ಮನಸ್ಸನ್ನು ಮಂದಾರವಾಗಿ ಮಾಡ್ತಾರೆ. ಅದನ್ನು ನಾವು ನೆನಪಿಟ್ಕೊಳ್ಬೇಕು. ಸೊಂಡೂರಿಂದ ಶಿವಪ್ಪ ಕೇಳಿದ್ದಾರೆ. ಲಾಸ್ಟ್ ಟೈಮ್ ಬೇರೆ ಕೇಳಿದರು, ಈ ಸಲ 189 ಕೇಳಿದ್ದಾರೆ ಶಿವಪ್ಪ ಅವರು. ನೋಡೋಣ ಶಿವಪ್ಪ ಏನು ಹೇಳ್ತಾ ಇದ್ದಾರೆ. ಬಾಬಾ, ಸಮಸ್ಯೆ ನಿಮ್ಮಲ್ಲೇ ಇದೆ ಶಿವಪ್ಪ ಅವರೇ. ಸಮಸ್ಯೆ ಟೈಪ್ ಮಾಡೋಕ್ಕೆ ಹೊರಟಿದ್ದೀರಿ, ತುಂಬ ತಲೆನೋವು ಎಕ್ಸೆಟ್ರಾ ಅಂತ. ದಯಮಾಡಿ ಸಮಸ್ಯೆಯನ್ನು ಹೇಳಬೇಡಿ. ನಿಮ್ಮ ಮನೆಯಲ್ಲಿ ನಾನಿದ್ದೇನೆ, ಆದರೂ ನೀವು ನನ್ನನ್ನು ಕಾಳದೆ ಆಂದೋಲನ ಮಾಡುತ್ತೀರಿ. ನನ್ನ ವಿಭೂತಿಯನ್ನು ಧರಿಸಿ ನನ್ನ ನಾಮ ಜಪವನ್ನು ಮಾಡಿರಿ, ನಿಮ್ಮ ಕಷ್ಟವು ತೊಲಗಿ ಹೋಗುವುದು. ನೋಡಿ, ಕೆಲವು ಸಲ ಬಾಬಾ ಇಲ್ಲ ಶಿರಡಿಲಿ ಅಷ್ಟೇ ಅಂತ ತಿಳ್ಕೊಂಡಿರ್ತೀವಿ. ಬಾಬಾ ಸಚ್ಚರಿತೆಯಲ್ಲಿ ಅಪ್ಪಣೆ ಮಾಡಿದ್ದಾರೆ. ಎಲ್ಲೆಲ್ಲಿ ಫೋಟೋಗಳು ಬಾಬಾ ಪ್ರಿಯವಾಗಿ ಭಕ್ತರು ಅವ್ರ ಮನೇಲಿ ಇಟ್ಕೊಂಡಿರ್ತಾರೋ ಅಲ್ಲಲ್ಲಿ ನನ್ನ ಆವಾಸ ಸ್ಥಾನ ಇದೆ ಅಂತ ಬಾಬಾನೇ ಅಪ್ಪಣೆ ಕೊಡ್ತಾ ಇದ್ದಾರೆ. ಸೊ ಅದರಿಂದ ನಿಮ್ಗೆ ಹೇಳ್ತಾ ಇದ್ದಾರೆ, ನಿಮ್ಮ ಮನೇಲಿ ನಾ ಇದ್ದೀನಿ ಇಲ್ಲ ಅಂತ ಅಂದ್ಕೊಂಡು ಆಂದೋಲನ ಸ್ಟ್ರೈಕ್ ಮಾಡಬೇಡಿ ಮನಸ್ಸಿಗೆ ಅಂತ. ನಾನು ವಿಭೂತಿ ಧರಿಸಿ ಜಪ ಮಾಡಿ ನಂದು ಎಲ್ಲ ಕಷ್ಟಗಳು ತೊಲಗತ್ತೆ ಅಂತ ಬರ್ತಾ ಇದೆ ಶಿವಪ್ಪ ಅವರೇ. ಮೈಸೂರಿಂದ ಕಾವ್ಯ ಕೇಳಿದ್ದಾರೆ. 264 264 ಕಾವ್ಯ ಅವರು. ನಿನ್ನ ಪರಿಸರದೊಂದಿಗೆ ಶತ್ರುತ್ವವು ನಾಶವಾಗಿ ಹೋಗಲು ನಿನ್ನ ಮನಸ್ಸೆಲ್ಲ ಪ್ರೇಮ ಭಾವ ಉಂಟಾಗಬೇಕು. ಆಗ ನನ್ನ ನಾಮ ಪಠಣ ನಡೆಯುವುದು. ಹೌದಲ್ವಾ? ಮನಸ್ಸಲ್ಲಿ ವಿಷಬೀಜ ಬಿತ್ಕೊಂಡು ನಾವು ಬೇರೆ ಹತ್ರ ಪ್ರೀತಿಯಿಂದ ಇರಕ್ಕೆ ಹೋದರೆ ಆಗಲ್ಲ. ನಮ್ಮ ಮನಸ್ಸಲ್ಲಿ ಪರಿಸರದೊಂದಿಗೆ ಶತ್ರುತ್ವ ನಾಶವಾದರೆ ಮಾತ್ರ ನಿಮ್ಮ ಮನಸ್ಸಿನಲ್ಲಿ ಪ್ರೇಮ ಭಾವ ಉಂಟಾಗುತ್ತೆ. ಅದನ್ನೇ ಬಾಬಾ ಹೇಳ್ತಾ ಇದ್ದಾರೆ. ಓಕೆ, ನನ್ನ ನಾಮ ಪಠಣ ಮಾಡು, ನಿನಗೆ ಒಳ್ಳೆಯದಾಗತ್ತೆ ಅಂತ ಬರ್ತಾ ಇದೆ ಕಾವ್ಯ. ಕೊಟ್ರಮ್ಮವರು ತಿರ್ಗಾ 2 ಸಲ ಕೇಳಿದ್ದಾರೆ. 249 ಲಾಸ್ಟ್ ವೀಕ್ದಂತೆ, 319 ಈ ವಾರದ್ದಂತೆ. ಸರಿ ಕೊಟ್ರಮ್ಮವರೇ. 319 ಈ ವಾರದ್ದು ಬಾಬಾ ಏನು ಹೇಳ್ತಾ ಇದ್ದಾರೆ ನೋಡೋಣ. ಆನಂದಕ್ಕೆ ಪ್ರದಾತ ಹೇಳಿ ಅಂತ 3-4 ಜನ ವಾಟ್ಸಪ್ ಮಾಡಿದ್ದಾರೆ. ಬಾಬಾರವರ ಫೋಟೋ ಹತ್ತಿರಕ್ಕೆ ಸಕ್ಕರೆ ನೈವೇದ್ಯ ಇಟ್ಟು 49 ದಿನ ನಿಯಮಿತ ಪಠಣ ಮಾಡು. ನಿಯಮಿತ ಪಠಣ ಮಾಡಿದರೆ ನಿಮ್ಮ ಕಾರ್ಯವು ಜಯಿಸುತ್ತದೆ. ಸಾಯಿ ಸಚ್ಚರತೆ ನಿಯಮದಿಂದ ಪಠಣ ಮಾಡಿದರೆ 49 ಡೇಸು ಬಾಬಾಗೆ ಸಕ್ಕರೆ ನೈವೇದ್ಯ ಮಾಡಿ ಅಂತ. ಅಣ್ಣ, ರೇಖಿ ಹೇಗೆ ಮಾಡ್ತೀರಿ ಅದನ್ನು ಸ್ವಲ್ಪ ಹೇಳಿ ಅಂತ ಹೇಳಿದ್ದಾರೆ. ರೇಖಿ ಟೆಕ್ನಿಕ್ಸ್ ಹೇಳೋಕ್ಕಾಗಲ್ಲ, ಆದರೆ ಚಕ್ರ ಶುದ್ಧಿಯನ್ನು ನಾವು ಆನ್ಲೈನ್ ಶುರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಸಮಯ ಪರ್ಮಿಟ್ ಆದರೆ. ನಮ್ಮ ಬಾಡಿಯಲ್ಲಿ 6 ಚಕ್ರ ಇದೆ. ಸಹಸ್ರಾರ, ಮಣಿಪುರ, ಅದು ಎಲ್ಲ. ಅದನ್ನು ಪ್ರತಿಯೊಂದು ನಾವು ಏನು ಮಾಡಬೇಕಾದ್ರೆ ಈ ಥರ ನಾವು ಮಾಡ್ತೀವಿ. ಹೀಗೆ ಅಬಂಡೆನ್ಸ್ ಸಲುವಾಗಿ 2 ನಿಮಿಷ ನಾನು ಹೀಲಿಂಗನ್ನು ಕೊಡ್ತಾ ಇದ್ದೇನೆ ಎಲ್ರಿಗೂ. ಈಗ ಕಚೇರಿಗೆ ರಜೆ ಇರೋದರಿಂದ ಮತ್ತು ಎಲ್ಲರ ಅಬಂಡೆನ್ಸ್ ಸಲುವಾಗಿ ದಯಮಾಡಿ ಎಲ್ಲರೂ ಅನುರಣಿಸ್ಕೊಳ್ಳಿ. ನಾನು ಮಾಡ್ತಾರೋ ಸಾಯಿಬಾಬರಿಗೆ. ಹೀಗೆ I invite all Reiki angels, Reiki guide, Reiki masters. ಚಕ್ರ ಶುದ್ಧೀಕರಣಕ್ಕೆ ಇದು ಅನುಕೂಲ. ಒಂದು ನಮೂನಾ ನಿಮಗೆ ಪೇಸ್ಟ್ ಮಾಡಿದೆ, ಹೇಳಿದೆ. ಇದೇ ರೀತಿ ನಾವು ಡಿಸ್ಟೆನ್ಸ್ ಸೀಲಿಂಗಲ್ಲಿ ಮಾಡ್ತೀವಿ. ಬಾಬಾ ನಿಮಗೆ ಒಳ್ಳೇದು ಮಾಡಲಿ. ಒಬ್ಬರು ಆನಂದಕ್ಕೆ ಪ್ರದಾತ ಕೇಳಿದ್ದಾರೆ ವ್ಯೂವರ್ಸು. ಒಂದು ಲೈನ್ ಹೇಳಿಬಿಟ್ಟು ವಿಡಿಯೋನ ಇನ್ನು ಮಾಡೋಣ. ರೇಖಿನ ನೋಡೋಣ. ಕಾಪಾಡೆ ಡೈರಿ ತುಂಬ ಲೇಟ್ ಆಗ್ತಾಯಿದೆ, ಕ್ಷಮಿಸಿ. ಉಂಗುರಗಳದಂತೂ ತುಂಬ ಮಂದಿ ಹೋಗಿದೆ. ನಿಮ್ಗೆ ಗೊತ್ತಿದೆ ಸ್ನೇಹಿತರೆ, ಇಷ್ಟೊಂದು ಕೆಲಸದ ಒತ್ತಡ, ಟೈಮ್ ಟೆನ್ಷನ್ನು ಎಲ್ಲ ಇರುತ್ತೆ. ಓಕೆ, ಶುರು ಮಾಡೋಣ. ಖಂಡಿತ ಮಾಡೋಣ. 1.03K ಆಗಿರೋದಕ್ಕೆ ಧನ್ಯವಾದಗಳು. ಆನಂದ ಕೆ ಪ್ರದಾತ ले स्नेह शक्ति दाता अव्यक्त बाब दादा सादर पधारिए सादर पधारिए मंजुल मधुर निमंत्रण अंतःकरण से कण कण प्रभु आपको बुलाता सादर पधारिए सादर पधारिए. ಅಣ್ಣ, ರೇಖಿ ಕೂಡ ಟೈಟ್ಲಲ್ಲಿ ಹೇಳಿ ಅಂತ ಹೇಳ್ತಾ ಇದ್ದೀರಿ. ರೇಖಿ ಕೂಡ ಅದೇ ನಂಬರ್ ಇರುತ್ತೆ, 9845534032. ನೆಕ್ಸ್ಟ್ ವೀಕ್ ಮತ್ತೆ ಕಾಲ್ ಮಾಡಿ.
ಐ ಹ್ಯಾವ್ ಪಿಕ್ಡ್ ರೆಗ್ಯುಲರ್ ವ್ಯೂವರ್ಸ್ ಅಂಡ್ ನ್ಯೂ ಕಮರ್ಸ್ ಆಲ್ಸೋ. 10 ಜನನ ಮತ್ತು 35 ಬಂದಿತ್ತು. ಮತ್ತು ನೆಕ್ಸ್ಟ್ ವೀಕ್ ತೊಗೊಬೋಣ. ನೆಕ್ಸ್ಟ್ ವೀಕ್ ತುಮಕೂರಿಗೆ ಹೋಗೋ ಕಾರ್ಯಕ್ರಮ ಇದೆ, ನಿಮ್ಗೆ ಅಪ್ಡೇಟ್ ಮಾಡ್ತೀನಿ ನಾನು. ಸಾಯಿರಾಮ್. ಸರ್ವೇ ಜನ ಸುಖಿನೋ ಭವಂತು. ಪರಾಭವ ನಾಮ ಸಂವತ್ಸರ ಎಲ್ಲರಿಗೂ ಶುಭ ತರಲಿ. ಬೇವು ಬೆಲ್ಲವನ್ನು ಮೆಲ್ಲುತ್ತಾ ಸುಖ ಸಂತೋಷವನ್ನು ದುಃಖವನ್ನು ಸಮನಾಗಿ ಸ್ವೀಕರಿಸಿದಲ್ಲಿ ಮಾತ್ರ ಬದುಕು ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಸಾಯಿರಾಮ್.